ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಿರಣ್ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಗುಡ್ MC. ಇಮ್ಯುನಿಟಿ ಎಲ್ಲ ಕಡೆ ಇಮ್ಯುನಿಟಿನ ಕೇಳಿಸ್ಕೊತಾ ಇದೀವಿ. ನಮ್ಮ ರೋಗ ನಿರೋಧಕ ಶಕ್ತಿಗಳನ್ನ ಹೆಚ್ಚಿಸ್ಕೋಬೇಕು. ಸೊ ಈ ಒಂದು ವಿಡಿಯೋ ನಿಮಗೆ ಯಾವ ರೀತಿಯಲ್ಲಿ ಅದನ್ನ ಹೆಚ್ಚಿಸ್ಕೋಬೇಕು ಅನ್ನೋದನ್ನ ಒಂದು ಪರ್ಫೆಕ್ಟ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ನನಗನ್ಸುತ್ತೆ. ಸೊ ನಮ್ಮ ಪ್ರಾಡಕ್ಟ್ಸ್ ಗಳೇನಿದೆ, ಇಷ್ಟು ಪ್ರಾಡಕ್ಟ್ಸ್ ಗಳಿಂದ ಅಂದಾಜು 6 ಪ್ರಾಡಕ್ಟ್ಸ್ ಗಳಿಂದ ನಿಮಗೆ ನಿಮ್ಮ ಇಮ್ಯುನಿಟಿನ ಸ್ಟ್ರಾಂಗ್ ಮಾಡ್ಕೋಬಹುದು. ಇವತ್ತೇನು ಒಂದು ಮಹಾಮಾರಿ ಇದೆ, ಇದನ್ನ ನಾವು ಓಡಿಸುವಂತ ಕೆಲಸ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಎಲ್ರು ತಾವು ಇಮ್ಯುನಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ, ರೋಗ ನಿರೋಧಕ ಶಕ್ತಿಗಳನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ತಾವು ಮುಂದೆ ಬರಬೇಕು. ಮನೆಗಳಲ್ಲಿ ನಿಮ್ಮ ಮನೆಗಳಲ್ಲಿ ಪದಾರ್ಥನ ಉಪಯೋಗಿಸಬೇಕು. ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿಯಲ್ಲಿ ಉಪಯೋಗಿಸೋದು ಅಂತ. ಸೊ ಈ ಪದಾರ್ಥ ಏನಿದೆ, ಇದಕ್ಕೆ ಶ್ರೀ ತುಳಸಿ ಅಂತ ಕರಿತೀವಿ. ಆಕ್ಚುಲಿ ತುಳಸಿ ಏನಿದೆ, ತುಳಸಿನ ಸೇವನೆ ಮಾಡಿ ಅಂತ ಎಲ್ಲ ಕಡೆ ಬರ್ತದೆ, ನೀವು ನೋಡ್ತಾ ಇರಬಹುದು. ಈ ಒಂದು ಪದಾರ್ಥದಲ್ಲಿ 5 ತರ ತುಳಸಿ ಇದೆ. ಆಕ್ಚುಲಿ ಭಾರತ ದೇಶದಲ್ಲಿ ನಿಮಗೆ 12 ತರ ತುಳಸಿ ಸಿಗುತ್ತೆ. 5 ತರ ತುಳಸಿಲಿ ತುಂಬಾ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಆ ಮೆಡಿಸಿನಲ್ ವ್ಯಾಲ್ಯೂಸ್ ಏನಿದೆ, ಅದೇ 5 ತುಳಸಿಲಿ ಇದನ್ನ ರೆಡಿ ಮಾಡಿರುವಂತದ್ದು. ರಾಮ್ ತುಳಸಿ, ಶ್ಯಾಮ್ ತುಳಸಿ, ನೀಗು ತುಳಸಿ, ವನ್ ತುಳಸಿ, ಶ್ವೇತ ತುಳಸಿ, 5 ತರ ತುಳಸಿಲಿ ಇದನ್ನ ರೆಡಿ ಮಾಡಿರುವಂತದ್ದು. ಈ ಒಂದು ತುಳಸಿನ ನೀವು 1 ಲೀಟರ್ ನೀರಲ್ಲಿ, ಕಾದ ಆರಿರೋ ನೀರಲ್ಲಿ 1 ಲೀಟರ್ ನೀರಲ್ಲಿ 2 ಹನಿ ಹಾಕಿ ನೀವು ಯಾವಾಗ ನೀರು ಕುಡಿತೀರಾ ಅವಾಗ ಕುಡಿತಾ ಬನ್ನಿ. ಸೊ ಒಂದು ದಿವಸಕ್ಕೆ ನಾವು 2 ರಿಂದ 3 ಲೀಟರ್ ನೀರು ಕುಡಿತೀವಿ. ಸೊ ಆ ಒಂದು ಬಾಟ್ಲ್ ಏನಿದೆ, ಆ ಬಾಟ್ಲ್ ಅಲ್ಲಿ ನೀವು 1 ಲೀಟರ್ ನೀರಲ್ಲಿ 2 ಹನಿ ಹಾಕಿ ಇದನ್ನ ಕುಡಿತಾ ಬನ್ನಿ. ಬೆಳಗ್ಗೆ ಎದ್ದಾಗ್ಲೂ ಕೂಡ 1 ಲೋಟ ನೀರಲ್ಲಿ 2 ರಿಂದ 3 ಡ್ರಾಪ್ ಹಾಕಿ ನೀವು ಕುಡಿಬಹುದು. ಇದರ ಜೊತೆಲಿ ಹಳದಿನೂ ನಾವು ತಗೋಬೇಕು. ಹಳದಿಲಿ ಹಳದಿ ಎಳಸಿದ್ದಾಗ ಒಂದು ಎಕ್ಸ್ಟ್ರಾಕ್ಷನ್ ಆಗುತ್ತೆ, ಅದಕ್ಕೆ ಕುರ್ಕುಮಿನ್ ಅಂತ ಕರಿತೀವಿ. ಇದು ಕುರ್ಕುಮಿನ್ ಎಕ್ಸ್ಟ್ರಾಕ್ಷನ್ ಜೊತೆಲಿ ದಾಲ್ಚಿನ್ನಿ ಹಾಕೋದ್ರಿಂದ ಕುರ್ಕುಮಿನ್ ಅಂಶ ಏನಿದೆ, ಅದರ ಗುಣ ಏನಿದೆ, ಅದು 1000 ಪಟ್ಟು ಹೆಚ್ಚಾಗುತ್ತೆ. ಅದೇ ಒಂದು ಅಂಶದಲ್ಲಿ ಇದನ್ನ ಮಾಡಿರುವಂತದ್ದು. ವಿತ್ ಕೇಸರ್ ಇದೆ ಇದರೊಳಗಡೆ. ನೀವು ಇದನ್ನ ನೀರಿನಲ್ಲಿ ಹಾಕಿ ಕುಡಿಬಹುದು. 1 ಲೋಟ ನೀರಲ್ಲಿ 2 ರಿಂದ 3 ಹನಿ ಹಾಕಿ ಕುಡಿಬಹುದು. ಇಲ್ಲ ಅಂತಂದ್ರೆ ಹಾಲಿನಲ್ಲಿ ಕೂಡ ಹಾಕಿ ಕುಡಿಬಹುದು. ರಾತ್ರಿ ಮಲಗಬೇಕಾದ್ರೆ ನೀವು ಹಾಲಲ್ಲಿ 2 ರಿಂದ 3 ಹನಿ ಹಾಕಿ ತಗೊಳ್ತಾ ಬನ್ನಿ. ಇದು ಶ್ರೀ ಹಳದಿ. ಇಮ್ಯೂನ್ 20X ನಮ್ಮ ಇಮ್ಯುನಿಟಿನ ದುಪ್ಪಟ್ಟು ಮಾಡ್ಕೊಳ್ಳೋದಿಕ್ಕೆ, 100 ಪಟ್ಟು ಮಾಡ್ಕೊಳ್ಳೋದಿಕ್ಕೆ, 200 ಪಟ್ಟು ಮಾಡ್ಕೊಳ್ಳೋದಿಕ್ಕೆ ನಮ್ಮ ಕಂಪನಿ ಏನು ಒಂದು ಆಯುಷ್ ಮಿನಿಸ್ಟ್ರಿಯಿಂದ ಏನು ಇಷ್ಟು ಪದಾರ್ಥಗಳನ್ನ ನೀವು ಉಪಯೋಗಿಸಿ ಕಷಾಯ ಮಾಡಿ ಕುಡೀರಿ ಅಂತ ಹೇಳಿದೆ, ಅದೇ ಪದಾರ್ಥಗಳನ್ನ ಇದರಲ್ಲಿ ಉಪಯೋಗಿಸಿರುವಂತದ್ದು. ಇದರೊಳಗಡೆ ನಿಮಗೆ ಅಮೃತ ಬಳ್ಳಿ ಹಾಕಿರುವಂತದ್ದಿದೆ, ಗಿಲಾಯ್, ಅಮೃತ ಬಳ್ಳಿ, ಅಶ್ವಗಂಧ, ದಾಲ್ಚಿನ್ನಿ, ಹಳದಿ, ತುಳಸಿ, ಇದನ್ನೆಲ್ಲ ಹಾಕಿ ಮಾಡಿರುವಂತದ್ದು ಇಮ್ಯೂನ್ 20X ಅಂತ. ಈ ಒಂದು ಪದಾರ್ಥ ಏನಿದೆ, ಇದು ಟ್ಯಾಬ್ಲೆಟ್ ನ ಫಾರ್ಮ್ ಅಲ್ಲಿ ಇದೆ. ನೋಡಿ, ಟ್ಯಾಬ್ಲೆಟ್ ನ ಫಾರ್ಮ್ ಅಲ್ಲಿ ಇದೆ. ಇದನ್ನ ಕಂಪನಿ ಏನ್ ಮಾಡಿದೆ, ಪೌಡರ್ ನ ಫಾರ್ಮೇಶನ್ ಇದ್ರೆ ನೀರಿನಲ್ಲಿ ಹಾಕಿ ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಕಂಪನಿ ಟ್ಯಾಬ್ಲೆಟ್ ಫಾರ್ಮ್ ಮಾಡಿದೆ. ಬೆಳಗ್ಗೆ ಒಂದು ಸಂಜೆ ಒಂದು ನೀವು ಈ ಟ್ಯಾಬ್ಲೆಟ್ ನ ನೀವು ತಗೊಳ್ತಾ ಬನ್ನಿ, ನಿಮ್ಮ ಮನೆಯವ್ರಿಗೂ ಕೂಡ ಕೊಡ್ತಾ ಬನ್ನಿ. ಇದರಿಂದ ನಿಮ್ಮ ಇಮ್ಯುನಿಟಿ ದುಪ್ಪಟ್ಟಾಗುತ್ತೆ, 100 ಪಟ್ಟಾಗುತ್ತೆ, 200 ಪಟ್ಟಾಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಪದಾರ್ಥನ ನಮ್ಮ ಕಂಪನಿ ತಂದಿರೋಂಥದ್ದು ಇಮ್ಯೂನ್ 20X ಮರಿಬೇಡಿ. ಮತ್ತು ಚಾವನ್ ಗೋಲ್ಡ್, ಈ ಚಾವನ್ ಗೋಲ್ಡ್ ಏನಿದೆ, ಚಾವನ್ ಪ್ರಾಶ್ ಏನಿದೆ, ಇದರ ಫಸ್ಟ್ ಕಾಂಪೋಸಿಷನ್ ಇದು. ಇದರೊಳಗಡೆ ಹಿಮಾಲಯನ್ ಬೇರಿ ಹಾಕಿರುವಂತದ್ದು. ಹಿಮಾಲಯನ್ ಬೇರಿನ ಸಿ ಬಕ್ತಾರ್ನ್ ಅಂತ ಕರಿತೀವಿ. ಮತ್ತೆ ಇದರೊಳಗಡೆ ನಾಗರಮೂತನ ಹಾಕಿರುವಂತದ್ದಿದೆ. ನಾಗರಮೂತ ಜೊತೆಲಿ ಇದರೊಳಗಡೆ ನಿಮಗೆ ಸ್ವರ್ಣ ಭಸ್ಮ ಇರುವಂತದ್ದು. ಸೊ ಫಸ್ಟ್ ಕಾಂಪೋಸಿಷನ್ ವಿತ್ ಆಲ್ ದಿಸ್. ಅಲೋವೆರಾ ಕೂಡ ಇದೆ ಇದರೊಳಗಡೆ. ಅಲೋವೆರಾ, ಹಿಮಾಲಯನ್ ಬೇರಿ ಹಾಕಿ ಮಾಡಿರುವಂತಹ ಚಾವನ್ ಗೋಲ್ಡ್ ಇದು. ಅರ್ಧ ಸ್ಪೂನ್ ತಗೊಂಡ್ರೆ ಸಾಕಿದು ನಿಮ್ಮ ಇಮ್ಯುನಿಟಿಗೆ, ನಿಮ್ಮ ರೋಗ ನಿರೋಧಕ ಶಕ್ತಿಗಳನ್ನ ಹೆಚ್ಚಿಗೆ ಮಾಡುವಂತ ಒಂದು ಕೆಲಸ ಮಾಡುತ್ತೆ. ರೈಟ್. ಸೊ ಇದು ಬಂದು ನಿಮಗೆ ಹಿಮಾಲಯನ್ ಬೇರಿ ಅಂತ ಹೇಳ್ತೀವಿ. ಇಟ್ ಇಸ್ ಕಾಲ್ಡ್ ಸಿ ಬಕ್ತಾನ್. ಇದನ್ನ ನಾರ್ತ್ ಭಾಗದಲ್ಲಿ ಸಂಜೀವಿನಿ ಬೂಟಿ ಅಂತ ಕರೀತಾರೆ. ಲಕ್ಷ್ಮಣ ಕುಸ್ತು ಬಿದ್ದಾಗ ಹನುಮಂತ ತಂದಿ ಸಂಜೀವಿನಿ ಹಣ್ಣು ಅಂತ ಕೂಡ ಇದು ಕರೆಯಲ್ಪಡುತ್ತೆ. ಇದೇನಿದೆ, ವಿಟಮಿನ್ ಸಿ, ನೀವು ಕೇಳ್ತಾ ಇರಬಹುದು ವಿಟಮಿನ್ ಸಿ ಕೊಡ್ತಾ ಇದಾರೆ ಅಂತ. 100 ಪಟ್ಟು ಜಾಸ್ತಿ ವಿಟಮಿನ್ ಸಿ ಇದೆ. ಏನು ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಬರುತ್ತೆ, ಅದಕ್ಕಿಂತ 100 ಪಟ್ಟು ಜಾಸ್ತಿ ವಿಟಮಿನ್ ಸಿ ಇದರೊಳಗಡೆ ಇದೆ. ಇದನ್ನ ನಾವು 1 ಲೋಟ ನೀರಲ್ಲಿ, ಇದರ ಕ್ಯಾಪ್ 30 ml ಬರುತ್ತೆ, 30 ml ಹಾಕಿ ತಿಂಡಿ ಆದ್ಮೇಲೆ, ಬೆಳಗ್ಗೆ ತಿಂಡಿ ಆದ್ಮೇಲೆ ತಗೊಳ್ತಾ ಬನ್ನಿ. ವಿಟಮಿನ್ ಸಿ ನಿಮ್ಮ ದೇಹಕ್ಕೆ ಚೆನ್ನಾಗಿ ಒಂದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೊಡುತ್ತೆ. ಮತ್ತೆ ಇನ್ನೊಂದು, ನಿಮಗೆ ಈ ಒಂದು ಪದಾರ್ಥ ಏನಿದೆ ಹಿಮಾಲಯನ್ ಬೇರಿ, ಇದನ್ನ -40 ಡಿಗ್ರಿ ಬೆಳೀತಾರೆ. ಚೆನ್ನಾಗಿ ದೇಹಕ್ಕೆ ಆಕ್ಸಿಜನ್ ಕೊಡುವಂತ ಕೆಲಸ ಕೂಡ ಇದು ಮಾಡೋಂಥದ್ದು ಮಾಡುತ್ತೆ. ನಿಮ್ಮ ಸೆಲ್ಸ್ ನೆಲ್ಲ ಆಕ್ಟಿವ್ ಮಾಡುತ್ತೆ. ಯಾಕೆಂತಂದ್ರೆ ಸೆಲ್ಸ್ ಬೇಕಾಗಿರೋದು ನಮ್ಮ ಉಸಿರಾಟ, ಆಕ್ಸಿಜನ್. ಆ ಒಂದು ಆಕ್ಸಿಜನ್ ಕೂಡ ಇದು ಪ್ರೊಡ್ಯೂಸ್ ಮಾಡುವಂತ ಒಂದು ಕೆಲಸ ಮಾಡುತ್ತೆ. ದೇಹದೊಳಗೆ ಹೋಗ್ತಾ ಇದ್ದಂಗೆ ನಮ್ಮ ದೇಹಕ್ಕೆ ಆಕ್ಸಿಜನ್ ಸಿಗುತ್ತೆ, ನಮ್ಮ ಸೆಲ್ಸ್ ಗಳಿಗೆ ಆಕ್ಸಿಜನ್ ಸಿಗುತ್ತೆ, ನಮ್ಮ ಸೆಲ್ಸ್ ಗಳಿಗೆ ವಿಟಮಿನ್ ಸಿ ಸಿಗುತ್ತೆ. ಆದರೆ ಸೆಲ್ಸ್ ಗಳನ್ನ ಕ್ಲೀನ್ ಮಾಡೋದು ಯಾರು?
ಏನಕ್ಕೋಸ್ಕರ ಕ್ಲೀನ್ ಆಗ್ಬೇಕು ನಿಮ್ಗೆ ಗೊತ್ತಿದೆ. ದೇಹದೊಳಗೆ ಏನೇನೋ ಒಳಗೋಗ್ತಾ ಇದೆ, ಸೇರ್ಕೋತಾ ಇದೆ, ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇವತ್ತು ನಾವು ಆಕ್ಚುಲಿ ಸೆಲ್ಲರ್ ಲೆವೆಲ್ ಇಂದ ಕ್ಲೀನ್ ಮಾಡಕ್ಕೆ ಶಕ್ತಿ ಇರೋದು ಅಲೋವೆರಾದಲ್ಲಿ ಮಾತ್ರ. ನೋಡಿ, ಅಲೋವೆರಾ ನಿಮ್ಗೆ ಹೊರಗಡೆ ಕೂಡ ಸಿಗುತ್ತೆ. ದಯಮಾಡಿ ಯಾವ್ದನ್ನು ಉಪಯೋಗಿಸಬೇಡಿ. 17 ಜಾತಿಲಿ ವಿಷ ಬರುತ್ತೆ. ಒಂದೇ ಒಂದು ಜಾತಿಲಿ ತುಂಬಾ ಹೈಯೆಸ್ಟ್ ಮೆಡಿಸಿನಲ್ ವ್ಯಾಲ್ಯೂಸ್ ಇರುವಂತದ್ದು. ಅದನ್ನ ಬೆಳೆಯೋ ರೀತಿ ಏನಿದೆ, ಆ ಬೆಳೆಯೋ ರೀತಿಲಿ ಬೆಳೆದ್ರೆ ಮಾತ್ರ ಅದರೊಳಗಡೆ ಮೆಡಿಸಿನ್ ಕೂತ್ಕೊಳ್ಳುವಂಥದ್ದು. ಇದನ್ನ ಆ ರೀತಿಯಲ್ಲಿ ಬೆಳೆಸಿದರೆ ಬಾರ್ಬೆಂಡಿಸ್ ಮಿಲ್ಲರ್ ಅನ್ನೋ ಪ್ರಜಾತಿಲಿ ಇದನ್ನ ಮಾಡಿರುವಂತದ್ದು. ಇದನ್ನ ನೀವು 1 ಲೋಟ ನೀರಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬಹುದು, ಇಲ್ಲ ರಾತ್ರಿ ಮಲಗಕ್ ಮುಂಚೆ 1 ಲೋಟ ಉಗುರು ಬೆಚ್ಚಗಿರೋ ನೀರಲ್ಲಿ ಇದನ್ನ 30 ml ಹಾಕಿ ತಗೊಳ್ತಾ ಬನ್ನಿ. ನಿಮಗೆ ಇದು ನಿಮ್ಮ ಸೆಲ್ಲರ್ ಲೆವೆಲ್ ಇಂದ ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತೀವಿ, ನಮ್ಮ ಗಾಳಿ, ಆಹಾರ, ನೀರು ಇದರಲ್ಲಿ ಬಂದಿರೋಂತ ಕೆಟ್ಟ ಅಂಶಗಳೇನಿದೆ ಇದನ್ನ ಕ್ಲೆನ್ಸ್ ಮಾಡುತ್ತೆ, ಕ್ಲೀನ್ ಮಾಡುತ್ತೆ. ದೇಹಕ್ಕೆ ಇವತ್ತು 2ರ ಅವಶ್ಯಕತೆ ಇದೆ. ಒಂದು, ದೇಹನ ಕ್ಲೀನ್ ಮಾಡ್ಕೋಬೇಕು ಒಳಗಡೆಯಿಂದ, ಮತ್ತೆ ಇನ್ನೊಂದು ಇಮ್ಯುನಿಟಿನ ಇನ್ಕ್ರೀಸ್ ಮಾಡ್ಕೋಬೇಕು. ಇವೆರಡು ಪ್ರಕ್ರಿಯೆನ ನಾವು ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ನಾವು ಈ ಒಂದು ದೊಡ್ಡ ಮಹಾಮಾರಿಯಿಂದ ಖಂಡಿತವಾಗ್ಲೂ ನಾವು ತಪ್ಪಿಸ್ಕೋಬಹುದು. ಇದನ್ನ ಓಡಿಸುವಂತ ಕೆಲಸ ಮಾಡಬಹುದು. ಎಲ್ಲರಿಗೂ ಈ ವಿಡಿಯೋ ನೋಡ್ತಾರೆ ಎಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ, ದಯಮಾಡಿ ಈ ಪದಾರ್ಥಗಳನ್ನ ನೀವು ಉಪಯೋಗಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನನ್ನ ಡೀಟೇಲ್ಸ್ ಕೂಡ ಇರುತ್ತೆ. ದಯಮಾಡಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಈ ಒಂದು ಇಮ್ಯುನಿಟಿನ, ನಿಮ್ಮ ರೋಗ ನಿರೋಧಕ ಶಕ್ತಿಗಳನ್ನ ಹೆಂಗೆ ಹೆಚ್ಚಿಸ್ಕೋಬಹುದು ಅನ್ನೋದನ್ನ ಹೆಚ್ಚಿನ ಮಾಹಿತಿ ಕೂಡ ನೀವು ಪಡ್ಕೋಬಹುದು. ಸೊ ನೀವು ನಿಮ್ಮ ಇಮ್ಯುನಿಟಿನ ಹೆಚ್ಚಿಸ್ಕೋತೀರಾ, ನಮ್ಮ ದೇಶದಿಂದ ಇದನ್ನ ತೊಲಗಿಸ್ತೀರಿ ಅಂತ ನನ್ನ ಅನಿಸಿಕೆ. ಸೊ ದಯಮಾಡಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ, ಹೆಚ್ಚೆಚ್ಚು ಪದಾರ್ಥಗಳನ್ನ ಬಳಸಿ ಎಲ್ಲರೂ ಈ ಒಂದು ಪದಾರ್ಥನ ಬಳಸಿ ಹೆಲ್ದಿಯಾಗಿ ನಮ್ಮ ಭಾರತನ ಮುಂದಕ್ಕೆ ತಗೊಂಡೋಗುವಂತ ಕೆಲಸ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಗುಡ್ MC.